ಹಾಯ್ ಫ್ರೆಂಡ್ಸ್, ಎಲ್ಲರಿಗೂ ನಮಸ್ತೆ. ವೆಲ್ಕಮ್ ಬ್ಯಾಕ್ ಟು ಆದ್ಯಾಸ್ ಕಿಚನ್. ಇವತ್ತಿನ ರೆಸಿಪಿ ಬಂದುಬಿಟ್ಟು ವೆಜ್ ಅವ್ರಿಗೆ ತುಂಬ ಸ್ಪೆಷಲ್ಲು ಮಶ್ರೂಮ್ ಬಿರಿಯಾನಿ. ಎಲ್ಲರೂ ಟ್ರೈ ಮಾಡಿರ್ತೀರ ಮಟನ್ ಬಿರಿಯಾನಿ ಥರನೇ ಬರಬೇಕು ಅಂತ, ಆದರೆ ಬಂದಿರಲ್ಲ. ಅದೇ ಟೇಸ್ಟಲ್ಲಿ ನಾನು ಮಶ್ರೂಮಲ್ಲಿ ಹೇಗೆ ಮಾಡ್ತೀನಿ ಅಂತ ಬನ್ನಿ ನೋಡೋಣ. ಇದಕ್ಕೆ ಬೇಕಾಗಿರೋಂಥ ಇಂಗ್ರೀಡಿಯೆಂಟ್ಸು: ಈರುಳ್ಳಿ, ಟೊಮೊಟೊ, ಪುದೀನ, ಕೊತ್ತಂಬರಿ ಸೊಪ್ಪು, ಹಸಿಮೆಣಸಿನ್ಕಾಯಿ 4 ತೊಗೊಂಡಿದ್ದೀನಿ, ಶುಂಠಿ ಬೆಳ್ಳುಳ್ಳಿ ಪೇಸ್ಟು, ಮಶ್ರೂಮ್ 1 ಪ್ಯಾಕೆಟ್ ತೊಗೊಂಡಿದ್ದೀನಿ, ಮೊಸರು ತೊಗೊಂಡಿದ್ದೀನಿ. ಒಗ್ಗರಣೆಗೆ ಬಿರಿಯಾನಿ ಎಲೆ, ಚಕ್ಕೆ, ಲವಂಗ, ಯಾಲಕ್ಕಿ ಮತ್ತು ಸೋಂಪು, ಕಸೂರಿ ಮೇಥಿ ಇಷ್ಟು ತೊಗೊಂಡಿದ್ದೀನಿ. ಗರಂ ಮಸಾಲ, ಖಾರದ ಪುಡಿ, ಅರ್ಶಿಣ ಪುಡಿ, ಬಿರಿಯಾನಿ ಮಸಾಲ. ಇದಕ್ಕೆ ಬೇಕಾಗಿರೋಂಥ ಇಂಗ್ರೀಡಿಯೆಂಟ್ ಇಷ್ಟು. ಹೇಗೆ ಮಾಡೋದು ಅಂತ ತೋರಿಸ್ಕೊಡ್ತೀನಿ ಬನ್ನಿ. ಈರುಳ್ಳಿ ಕಟ್ ಮಾಡ್ಕೊಳ್ಳೋಣ. ಇವಾಗ ಇದು ಈರುಳ್ಳಿ ಆಗಿದೆ. ಟೊಮೊಟೊ ಕಟ್ ಮಾಡೋಣ. ಇವಾಗ ಇದಾಗಿದೆ. ಪುದೀನ ಕಟ್ ಮಾಡೋಣ. ನಾನು 1 ಇಡೀ ಪುದೀನ ತೊಗೊಂಡಿದ್ದೀನಿ. ನಾನಿದು 3ರಿಂದ 4 ಜನ ತಿನ್ಬೋದು, ಅಷ್ಟು ಕ್ವಾಂಟಿಟಿ ಮಾಡ್ತಾಯಿದ್ದೀನಿ. ನೀವೇನಾದರೂ ಇನ್ನೂ ತುಂಬ ಜಾಸ್ತಿ ಮಾಡ್ತೀರಂದರೆ ಇದನ್ನೇ ಎಕ್ಸ್ಟ್ರಾ ಮಾಡ್ಕೊಳ್ಳಿ. ಇನ್ನು ಸ್ವಲ್ಪ ಈರುಳ್ಳಿ ಟೊಮೊಟೊ ಎಲ್ಲ ಎಕ್ಸ್ಟ್ರಾ ಆ್ಯಡ್ ಮಾಡಬೇಕು. ಇವಾಗ ಸ್ಟವ್ ಆನ್ ಮಾಡಿ ಒಂದು ಕುಕ್ಕರ್ ಇಡೋಣ. ಎಣ್ಣೆ ಸ್ವಲ್ಪ ಹಾಕೋಣ. ತುಪ್ಪ 2 ಸ್ಪೂನ್ ಹಾಕಿದ್ದೀನಿ. ಬಿಸಿಯಾಗಿದೆ, ಇದು ಹಾಕೋಣ. ಈರುಳ್ಳಿ ಹಾಕೋಣ. ಈರುಳ್ಳಿ ಸ್ವಲ್ಪ ಗೋಲ್ಡನ್ ಬ್ರೌನ್ ಕಲರ್ ಬರಲಿ, ಇಲ್ಲಾಂದರೆ ಸ್ವೀಟ್ ಆಗುತ್ತೆ. ಈರುಳ್ಳಿ ಗೋಲ್ಡನ್ ಬ್ರೌನ್ ಕಲರ್ ಬರಬೇಕು. ಈರುಳ್ಳಿ ನಾವಾಗ ಬೇಯಿಸಿಲ್ಲ ಅಂದರೆ ಟೇಸ್ಟ್ ಬರಲ್ಲ, ಚೆನ್ನಾಗಿರಲ್ಲ. ನಾವು ಸಣ್ಣ ಪುಟ್ಟ ತಪ್ಪು ಮಾಡ್ತಿರಲ್ವ, ಅದರಲ್ಲೇ ಅಡುಗೆ ಕೆಟ್ಟೋಗೋದು. ಕಲರ್ ಬರಬೇಕಂದ್ರೆ ಒಂಚೂರು ಉಪ್ಪು ಹಾಕ್ಕೊಳ್ಳಿ. ಬೇಗ ಕಲರ್ ಬರುತ್ತೆ, ಬೇಗ ಬೇಯುತ್ತೆ. ಇದು ಗೋಲ್ಡನ್ ಬ್ರೌನ್ ಕಲರ್ ಬರಬೇಕು. ಇಲ್ಲ ಇದೇ ಥರ ಹಸಿ ಹಸಿದೇ ಇತ್ತು ನಾವು ಹಂಗೆ ಹಾಕಿ ಮಾಡಿದ್ರಿ ಅಂದರೆ ಚೆನ್ನಾಗಿರಲ್ಲ, ಟೇಸ್ಟ್ ಚೆನ್ನಾಗಿ ಬರಲ್ಲ. ಫಸ್ಟ್ ಈರುಳ್ಳಿ ಬ್ರೌನ್ ಆಗಬೇಕು, ಆಮೇಲೆ ಒಂದೊಂದೇ ಇಂಗ್ರೀಡಿಯೆಂಟ್ ಹಾಕಬೇಕು. ಇವಾಗ ಇದಾಗಿದೆ. ಪುದೀನ ಹಾಕೋಣ ಫಸ್ಟು, ಆ ಫ್ಲೇವರ್ ಚೆನ್ನಾಗಿರುತ್ತೆ ಹಾಕಿದ್ರೆ. ಕೊತ್ತಂಬರಿ, ಟೊಮೊಟೊ ಹಾಕೋಣ. ನಾನು ಹಸಿಮೆಣಸಿನ್ಕಾಯಿ ಕಟ್ ಮಾಡಿಲ್ಲ, ಹಾಗೆ ಹಾಕ್ತಾಯಿದ್ದೀನಿ. ಟೊಮೊಟೊ ಸಾಫ್ಟ್ ಆಗಲಿ ಒಂದು ಸ್ವಲ್ಪ, ಆಮೇಲೆ ಶುಂಠಿ ಬೆಳ್ಳುಳ್ಳಿ ಪೇಸ್ಟ್ ಹಾಕೋಣ. ಶುಂಠಿ ಬೆಳ್ಳುಳ್ಳಿ ಪೇಸ್ಟ್ ಹಾಕೋಣ. ಶುಂಠಿ ಬೆಳ್ಳುಳ್ಳಿ ಪೇಸ್ಟು ಹಸಿ ವಾಸನೆ ಹೋಗಬೇಕು, ಅಲ್ಲಿವರೆಗೂ ಚೆನ್ನಾಗಿ ಫ್ರೈ ಮಾಡಬೇಕು.
ಇವಾಗ ಮಸಾಲೆ ಹಾಕೋಣ. ಗರಂ ಮಸಾಲ, ಖಾರದ ಪುಡಿ, ಅರಿಶಿನ, ಬಿರಿಯಾನಿ ಮಸಾಲೆ. ಮೊಸರು ಹಾಕೋಣ. ಮೊಸರು ಹಾಕಿದ್ರೆ ಚೆನ್ನಾಗಿರುತ್ತೆ ಟೇಸ್ಟು. ಟೊಮೊಟೊ ಜಾಸ್ತಿ ಹಾಕಬಾರ್ದು, ಮೊಸರು ಹುಳಿ ಇರಬಾರ್ದು. ಮೊಸರು ಹುಳಿ ಇದ್ದರೆ ತುಂಬ ಹುಳಿ ಆಗುತ್ತೆ. ಟೊಮೊಟೊನೂ ಜಾಸ್ತಿ ಹಾಕಿ ಮೊಸರು ಹಾಕಿದ್ರೆ ಅವಾಗೂ ಹುಳಿ ಆಗಿಬಿಡುತ್ತೆ. ತೊಳೆದಿಟ್ಟಿರೋ ಮಶ್ರೂಮ್ ಹಾಕೋಣ. ನಾನು ಫಸ್ಟೇ 1 ಗ್ಲಾಸ್ ಅಕ್ಕಿ ತೊಳೆದಿಟ್ಟಿದ್ದೆ. ಇದು 1.5 ಗ್ಲಾಸ್ ಹಾಕಿದ್ದೀನಿ. 3 ಗ್ಲಾಸ್ ನೀರು ತೊಗೊಂಡಿದ್ದೀನಿ. ಇದು ಬಾಸುಮತಿ ಅಕ್ಕಿ, ಆದ್ದರಿಂದ 1 ಗ್ಲಾಸ್ ಕಡಿಮೆನೇ ಇಡಬೇಕು, ಇಲ್ಲಾಂದರೆ ಗಂಜಿ ಆಗಿಬಿಡುತ್ತೆ. ನಾನು 1.5 ಗ್ಲಾಸ್ಗೆ 3 ಗ್ಲಾಸ್ ನೀರಿಟ್ಟಿದ್ದೀನಿ. ರುಚಿಗೆ ತಕ್ಕಷ್ಟು ಉಪ್ಪು ಹಾಕ್ಕೊಳ್ಳಿ. ನೀರು ಕುದೀಲಿ. 1 ಕುದಿ ಬಂದಮೇಲೆ ಅಕ್ಕಿ ತೊಳೆದು ಹಾಕೋಣ. ಕರೆಕ್ಟಾಗಿದ್ದರೆ ಸರಿ, ಇಲ್ಲಾಂದರೆ ಉಪ್ಪು ಖಾರ ಸೇರಿಸ್ಕೊಳ್ಳಿ. ಈ ಟೈಮಲ್ಲಿ ಹಾಕಬೇಕು ಉಪ್ಪು ಖಾರ. ಇವಾಗ ತೊಳೆದಿಟ್ಟಿರೋ ಅಕ್ಕಿ ಹಾಕೋಣ. ಕುದಿ ಬಂದಿದೆ. ಇವಾಗ ಇದು ಅಕ್ಕಿ ಹಾಕಿದ್ಮೇಲೆ 1 ಕುದಿ ಬಂದಿದೆ. ಈ ಥರ ಆದಮೇಲೆ ಚೆನ್ನಾಗಿ ಮಿಕ್ಸ್ ಮಾಡಿಬಿಟ್ಟು ವಿಸಿಲ್ ಹಾಕೋಣ. ವಿಸಿಲ್ ಅನ್ನೋದು ಗ್ಯಾಸ್ ಕಿಟ್ಟ 1 ವಿಸಿಲ್ ಬರಲಿ. ಇದು ಪ್ರೆಷರ್ ಎಲ್ಲ ರಿಲೀಸ್ ಆಗಿದೆ. ಎಷ್ಟು ಚೆನ್ನಾಗಿದೆ, ತಳನೂ ಅಂಟಿಲ್ಲ. ಪ್ಲೇಟ್ಗೆ ಸರ್ವ್ ಮಾಡೋಣ. ನೋಡಿ, ನಾನು 3 ಗ್ಲಾಸ್ ನೀರಿಟ್ಟೆ, 1.5 ಗ್ಲಾಸ್ ಅಕ್ಕಿ ಹಾಕಿದ್ದೀನಿ. ಕರೆಕ್ಟಾಗಿ ಆಗಿದೆ. ಇದೇ ಥರ ಟೇಸ್ಟಿ ರೆಸಿಪಿ ಬೇಕು ಅಂತ ಹೇಳಿದ್ರೆ ನಮ್ಮ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ, ಲೈಕ್ ಮಾಡಿ, ಶೇರ್ ಮಾಡಿ, ಕಮೆಂಟ್ ಮಾಡಿ. ಮತ್ತೆ ನೆಕ್ಸ್ಟ್ ವಿಡಿಯೋನಲ್ಲಿ ಸಿಗ್ತೀನಿ. ಅಲ್ಲಿವರೆಗೂ ಬಾಯ್.